ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಪರ್ವದ ವತಿಯಿಂದ ಇವತ್ತು ಏರೂರು ಗ್ರಾಮಕ್ಕೆ ಬಂದಿದ್ದೀವಿ. ಏರೂರು ಗ್ರಾಮದ ನೂರಾರು ರೈತರು ಬೆಳಗ್ಗೆಯಿಂದ ಫೋನ್ ಮಾಡಿ ನಮ್ಮ ಗ್ರಾಮದಲ್ಲಿ ಇವತ್ತು ಹೈವೇರು ಭಾಳ ತೊಂದರೆ ಕೊಡ್ತಾವ್ರೆ ಅಂತ ಕೇಳ್ಕೊಂಡಾಗ ನಾವು ಇವತ್ತು ಬಂದು ಕಣ್ಣಿಂದ ನೋಡಿದಾಗ ಈ ಸರ್ವಿಸ್ ರೋಡಲ್ಲಿ ಯಾಸಿಟಿವ್ ಏನು ಕುದುರೆ ಫಾರಮ್ ತಾವು ಏನು ಮಾಡಿದ್ರು ಮೇಲೆ ಹತ್ತೋದು ಇಳಿಯೋಂಥದ್ದನ್ನ ತಾಂಬಂದು ಸ್ಟೆಟ್ ಫಾರಮ್ ತಾವು ಏನು ಮಾಡಿದ್ರು ತಾಂಬಂದು ಏರೂರು ಗ್ರಾಮದ ಬುಡದಲ್ಲಿ ಮಾಡ್ತಾವ್ರೆ. ಬೆಳಿಗ್ಗೆ ಎದ್ದು ನೂರಾರು ರೈತರುಗಳು ಆಡ್ತಾರೆ, ನೂರಾರು ಟ್ರ್ಯಾಕ್ಟ್ರು, ನೂರಾರು ಕಾರ್ಗಳಾಗ್ಬೋದು, ನೂರಾರು ಲಾರಿಗಳಾಗ್ಬೋದು ಓಡಾಡ್ತಾ ಭಾಳ ಅನಾಹುತ ಆಗುತ್ತೆ ಅಂದ್ಬಿಟ್ಟು ಇವತ್ತು ನಾವು ಇಲ್ಲಿ ಬಂದ್ಬಿಟ್ಟು ಒಂದು ಈಗ ಏನು ಕೆಲಸ ಮಾಡ್ತಾಯಿದ್ರು ಅದನ್ನು ಕೆಲಸ ನಿಲ್ಲಿಸೋಂಥ ಒಂದು ಕಾರ್ಯ ಮಾಡಿದ್ದೀವಿ. ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ಮಾಡಿರೋಂಥ ಒಂದು ಕಾರ್ಯ. ಸಾಲದಿದ್ದಕ್ಕೆ ಸರ್ವಿಸ್ ರೋಡ್ಗಳನ್ನು ಅಗಲೀಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಸ್ಕೂಲ್ ಇದೆ, ಆ ಸ್ಕೂಲ್ ಪಕ್ಕನೇ ಊಟ ಉಪಚಾರ ಮಕ್ಳುಗಳೆಲ್ಲ ಕೊಡ್ತಾರೆ. 10 ವೀಲ್ ಲಾರಿಗಳು ಹೋಗ್ತವೆ, ಅದರಿಂದ ಧೂಳು ಸಿಕ್ಕಾಬಟ್ಟೆ ಇದಾಗಿ ಹಾನಿ ಆಗ್ತದೆ, ಮಕ್ಳುಗಳಿಗೂ ತೊಂದರೆ ಆಗುತ್ತೆ. ಈ ಸಾಲದಿದ್ದಕ್ಕೆ ಇದೇ ರೋಡಲ್ಲಿ ಬೈಪಾಸ್ ಅಂಡರ್ ಪಾಸ್ ಒಳಗಡೆ ಸುಮಾರು ಒಂದು 20 ಹಳ್ಳಿ ಅಮೃತೋತ್ಸವದಿಂದ ವೆಹಿಕಲ್ಗಳು ಓಡಾಡ್ತಿರ್ತವೆ. ಯಾವುದು ಅಡೆಚಣೆ ಇಲ್ದಲೇ ಇವರು ಏಕಾಏಕಿ ಆಗಲೇ ಹಿಂದೆ ನಮ್ಮ MLA ಸಾಹೇಬರು ವಾರ ಕೊಟ್ಟಿದ್ರು ಅವ್ರಿಗೆ ಬೇಡಪ್ಪ ಮಾಡೋದು ಅಂತಂದ್ಬಿಟ್ಟು. ಅವರು ಸಹ ಇಂಜಿನಿಯರ್ ಸಹ ಬಂದರು, ಅವರು ಇಲ್ಲೇ ಇದ್ದಾರೆ. ಕುದುರೆ ಶೆಟ್ ಫಾರಮ್ ಹತ್ರ ಮೊದಲು ಏನಿತ್ತು ಅಲ್ಲೇ ಮಾಡಿದ್ರೆ ನಿಮ್ಗೇನು ತೊಂದರೆ ಇದೆ ಸರ್? ನಮಗೇನು ತೊಂದರೆ ಇಲ್ಲ. ಮತ್ತೆ ಮಾಡೋಕೆ ಏನಾಗಿದೆ ನಿಮಗೆ? ಅವ್ರು ಕೇಳಿದ ಪ್ರಶ್ನೆ ಹೇಳಿ ಸರ್, ಆಯ್ತು ಹೇಳಿ ಸರ್. ಅವರು ಕೇಳೋದಾದ ಕ್ವಶನ್ ನೀವು ಆಯ್ತು ಹೇಳಿ ಸರ್, ಹೇಳಿ ಓಕೆ ಹೇಳಿ ಸರ್, ಹೇಳಿ ಆಯಿತು ಸರ್. ಒಂದು ಅಲ್ಲಿ ಒಳ್ಳೆ ಹೀಪ್ ಪೋಷನ್ ಆಗ್ತದೆ, ಆ ಕಡೆಯಿಂದ ಪ್ಯಾರಲಲ್ ಗಾಡಿ ಬಂದಿದ್ದು ಗೊತ್ತಾಗೋದಿಲ್ಲ ಅನ್ನೋಂಥ ಉದ್ದೇಶಕ್ಕೆ ಎಲ್ಲಿ ಸರ್ವಿಸ್ ರೋಡು ಮತ್ತು ಮೈನ್ ಕ್ಯಾರೇಜ್ ರೋಡು ಎರಡು ಎಲ್ಲಿ ಪ್ಯಾರಲಲ್ಲಾಗಿ ಸರ್ವಿಸ್ ರೋಡ್ ಬರೋರಿಗೆ ವೆಹಿಕಲ್ ವಿಸಿಬಿಲಿಟಿ ಇರ್ತದೆ, ಅದಕ್ಕೋಸ್ಕರ ಮುಂದೆ ಹಾಕಿದ್ದಾರೆ. ನಿಮಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ಅಲ್ಲೇ ಮಾಡುವ, ನಮ್ದು ಏನು ತೊಂದರೆ. ಸುಮಾರು ಒಂದು 30 ಇಂದ 20 ದೂರವೇ ಅವ್ರು ಓಡಾಡ್ಬೇಕಂದ್ರೆ ಇದೇ ದಾರಿ. ಇವಾಗ ಇಲ್ಲಿಂದ ನೋಡಿ ಅಪ್ಪದೊಂದು ಡ್ರಾಮ್ ಮಾಡಿದ್ದೀರಾ, ಇಳಿಯೋದೊಂದು ಮಾಡಿದ್ದೀರಾ. ಇವಾಗ ಓಡಾಡ್ಬೇಕಂದ್ರೆ ಸಡನ್ ಆಗಿ ಟಿಪ್ಪರು ಗಾಡಿನ ಬಂದುಬಿಟ್ರೆ ಟಿಪ್ಪರ್ ಒಂದು ಬಿಡಕ್ಕೆ ಮಾಡ್ತಾನ, ಇವ್ರು ಹೊಡಿಯಕ್ಕೆ ಬ್ರೇಕ್ ಹೊಡಿ. ಇನ್ನೊಂದು ಈ ನೀರು ಇಲ್ಲಿ ಬಂದಿದ್ದು ಈ ಮಳೆಗಾಲದಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ ಜನ. ಈ ವೆಹಿಕಲ್ ಹೆಂಗೆ ಓಡಾಡ್ತದೆ, ಇಡೀ ನೀರು ಅಲ್ಲಿಲ್ಲ, ಫುಲ್ಲು ಡೌನಿಂದ ಬಂದು ನಿಂತ್ಕೋತಾ ಇದೆ. ಯಾವ ರೀತಿ ಇದನ್ನ ಮಾಡಿದ್ದೀರಾ, ಯಾವ ಲೆಕ್ಕಾಚಾರದಲ್ಲಿ ಮಾಡಿದ್ದೀರಾ ಇದನ್ನ? ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಆಗಬೇಕಾದ್ರೆ ಒಂದು ಸತಿ ಎಲ್ಲಿ ಅಡಚಣೆ ಆಗುತ್ತೆ ಅಂತ ಗೊತ್ತಾದಾಗಲೇ ನಾವು ಬೇರೆ ಡ್ರಾಯಿಂಗ್ಸ್ ಮಾಡಿಕೊಂಡು ಇದನ್ನು ಚೇಂಜ್ ಆಫ್ ಸ್ಕೋಪ್ ಆಫ್ ವರ್ಕ್ ಅಂತಾರೆ COS ಅಲ್ಲಿ ಮಾಡಿದ್ದಾರೆ. ಇಲ್ಲಿ ಡ್ರೈನೇಜನ್ನು ಮಾಡ್ತಾಯಿದ್ದೀವಿ ಸರ್. ಈಗ ಒಂದು ನಿಮಿಷ, ಒಟ್ಟಾರೆ ಈ ಭಾಗದ ರೈತರು ಕೇಳ್ತಾ ಇರೋದೇನು ಅಂದರೆ, ನಿಮ್ಮ ಹೊಸ ಏನು ತಂತ್ರಜ್ಞಾನ ಬಳಸಿ ಅಥವಾ ನೀವೇನು ಹೊಸ ರೋಡ್ ಮಾಡ್ತೀರೋ ಅದರಿಂದ ಅಪಘಾತಗಳು ಜಾಸ್ತಿ ಆಗುತ್ತೆ ಅಂತ ಅವರ ಅನುಭವದಿಂದ ಹೇಳ್ತಾ ಇದ್ದಾರೆ. ಕರೆಕ್ಟು. ಹಳೇದೇನಾಯಿತು ಅದನ್ನಲ್ಲೇ ಡೆವಲಪ್ಮೆಂಟ್ ಮಾಡಿ ಅಂತ ಇದ್ದಾರೆ ಅಷ್ಟೇ ಸರ್. ಈಗ ಇದನ್ನು ಡಿಸಿಷನ್ನು ನಾವು ಕಾಂಟ್ರಾಕ್ಟರ್ ಕಡೆಯಿಂದ ತಗೊಳಕ್ಕಾಗಲ್ಲ. ಆದರೂ ಸಮೇತ ನಿಮ್ಮ ಒತ್ತಾಯದ ಮೇರೆಗೆ ಇವಾಗ ಅಲ್ಲೇ ನಾನು ಮಾಡಿಸ್ತಾ ಇದ್ದೀನಿ, ಕುದುರೆ ಶೆಡ್ ಹತ್ರ ನೀವೇನು ಹೇಳಿದ್ರು ಅಲ್ಲೂ ಮಾಡಿಸ್ತಾ ಇದ್ದೀನಿ. ಬೇಕಿದ್ರೆ ಇವ್ರು ಹೇಳಿದ್ದು ತೆಗೆದುಹಾಕಿದ್ದೀರಲ್ಲ, ಅವರು ಒಂದ್ಸರಿ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಬಿಟ್ಟು ಬರ್ತೀವಿ. ಆ ಸಂದರ್ಭದಲ್ಲಿ ನೀವು ಯಾರಾದರೂ ನಂಬರ್ ಕೊಟ್ಟರೆ ಅವ್ರನ್ನ ಕರೆಸ್ತೀನಿ ಸರ್, ದಯವಿಟ್ಟು. ಇದನ್ನೇ ಹೇಳಿದ್ದು ಸರ್. ಈಗ ನಮಗೇನು ಚೇಂಜ್ ಆಫ್ ಮಾಡಿಕೊಟ್ಟಿದ್ರಲ್ಲ, ಅವ್ರನ್ನೊಂದು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡೋಣ. ಅವ್ರು PD ಸರ್ನ ಕರೆಸ್ಬಿಟ್ಟು ನಿಮ್ಮಲ್ಲೇ ಬಂದುಬಿಟ್ಟು ಅವ್ರು ಏನು ತೀರ್ಮಾನ ತೊಗೊಂತಾರೆ ಅದಕ್ಕೆ ನಾವು ಬದ್ಧ ಬಿಡಬೇಕು ಅಂತ ಹೇಳ್ಬಿಟ್ಟು ಅವರು DC ಅವರು SP ನವರೆಲ್ಲ ತೀರ್ಮಾನ ತೊಗೊಂಡಿರ್ತಾರೆ. ನಾವು ನೀವು ತೊಗೊಳಕ್ಕಾಗಲ್ಲ ಸರ್. ಅವ್ರು ಸರ್ ನೀವು ಮಾಡಿ ಸರ್, ನೀವು ಏನು ಹೇಳಿದ್ರೆ 3 ಅಂಶ ಕೊಡಬೇಕು ಸ್ಲೋ ಬರೋಂಗೆ. ಇಲ್ಲಿ ಜನಕ್ಕೆ ಜೀವಕ್ಕೆ ಬೆಲೆ ಜಾಸ್ತಿ, ಇಲ್ಲಿ ನಿಮ್ಮ ಕೆಲಸಕ್ಕೆ ಯಾವುದು ಬೆಲೆ ಇಲ್ಲ. ನಿಮ್ದು ಏನೈತೆ ಹಿಂದೆಗಡೆ 16 ವರ್ಷದಿಂದ ಮಾಡ್ಕೊಂಬಂದಿರಲ್ಲ ಅದೇ ಜಾಗದಲ್ಲಿ ರ್ಯಾಂಪ್ ಕೊಡಿ ಸರ್. ಇಲ್ಲಿ ರ್ಯಾಂಪ್ನ ಕ್ಯಾನ್ಸಲ್ ಮಾಡಿ ಸರ್, ರ್ಯಾಂಪ್ ಅದನ್ನ ಕಂಟಿನ್ಯೂ ಮಾಡಿ ಸರ್, ಅದನ್ನು ಕ್ಲೋಸ್ ಮಾಡಿ ಸರ್, ಅದನ್ನು ಕ್ಲೋಸ್ ಮಾಡಿಬಿಡಿ ಸರ್. ಬರೀ ಓವರ್ 10 ಲಾರಿಗಳು ಬರ್ತಾರೆ, ಟಿಪ್ಪರ್ಗಳು. ಯಾರು ಮಕ್ಕಳು ಮರಿಗಳು ಓಡಾಡ್ತಾ ಇದ್ದಾರೆ, ರೈತರ ಮಕ್ಕಳು ಈಗ ಅವ್ರು ಯಾರಾದ್ರೂ ಸ್ಪೀಡಲ್ಲಿ ಬರ್ತಾರೆ, ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅಲ್ಲಿ ಮಾಡ್ಕೊಂಡು ಕೊಡಿ ಸರ್. ಅವ್ರು ಕೊಟ್ಟಿರೋದು ಪ್ಲಾನ್ ಆ್ಯಂಡ್ ಪ್ರೊಫೈಲ್ ಪ್ರಕಾರ. ನಾವೀಗ ಡಿಸೈನರ್ ಇಂಜಿನಿಯರ್ ಹತ್ರ ಅವ್ರು ಅಪ್ರೂವಲ್ ಕೊಟ್ಟ ಮೇಲೆ ವಿಡಿಯೋ ಕಾಲ್ ಹಾಕ್ಬಿಟ್ಟು ನೋಡಿ ಇಲ್ಲಿ ನೀವು ಕೊಟ್ಟಿದ್ದೀರಿ, ಗ್ರಾಮಸ್ಥರು ಇಲ್ಲೇ ಬೇಕು ಅಂತ ಹೇಳ್ತಾರೆ ಅಂತೆಲ್ಲ ಹೇಳಿ ವಿಡಿಯೋ ಕಾಲೆಲ್ಲ ಮಾಡಿದ್ದೀವಿ. ಈಗ ಆಯಿತು ಬೇಡ ಅವ್ರಿಗೆ ಇಲ್ಲೇ ಕೊಡಿ ಅಂತೇಳಿ ನಮ್ಮ ಇವ್ರ ಹತ್ರ PD ಸರ್ ಹತ್ರ ಪರ್ಮಿಷನ್ ತೊಗೊಂಡು ಅದನ್ನು ಸರ್. ಎಲ್ಲರಿ ಸರ್ ಕೇಳ್ಕೊಳ್ಳೋದು ಇಷ್ಟೇ, ರೈತರು ಒಂದು ತೊಂದರೆ ಆಗ್ದಂಗೆ ರೈತರುಗಳಿಗೆ ಒಳ್ಳೇದಾಗ್ಬೇಕಷ್ಟೇ. ಇಲ್ಲಿ ಯಾರ ಮೇಲೂ ದ್ವೇಷ ಇಲ್ಲ, ರೈತರುಗಳಿಗೆ ತೊಂದರೆ ಆಗ್ದಂಗೆ ಒಳ್ಳೇದಾಗ್ಬೇಕಷ್ಟೇ. ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ. ಎಷ್ಟು ಬ್ರಿಡ್ಜ್ ಮಾಡಿ ಅಂಡರ್ ಪಾಸ್ ಮಾಡಿದ್ದಾರೆ, ಅಷ್ಟು ಅಂಡರ್ ಪಾಸಲ್ಲೂ ನೀರು ನಿಲ್ತಾ ಇದೆ. ನೀರು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕ್ಲೀನಾಗಿ ಅದನ್ನು ನೀರನ್ನ ಹೊರಗಡೆ ಹೋಗೋ ರೀತಿ ಮಾಡಬೇಕು.